ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಆಸೆ ಸೀರಿಯಲ್ನ ಸಂಚಿಕೆಯನ್ನು ನಾವು ನೋಡೋಣ ಬನ್ನಿ. ತಾಯಿಯ ಪ್ರೀತಿಯನ್ನು ಕಳೆದುಕೊಂಡಂಥ ಸೂರ್ಯ ತುಂಬಾ ಅಳ್ತಾ ಕೂತಿರ್ತಾನೆ. ಆವಾಗ ನಾನು ಬದುಕಿದ್ದು ವ್ಯರ್ಥ ಅಂತ ಎಲ್ಲ ಮಾತಾಡ್ತಿರ್ತಾನೆ. ಆವಾಗ ಮೀನಾ, ನೀವು ಪ್ರೀತಿಸಿದವರು ದೂರ ಆದರು ಅಂತ ನಿಮ್ಮನ್ನು ಪ್ರೀತಿಸಿದವ್ರನ್ನ ದೂರ ಮಾಡುವುದು ಸರಿನಾ ಅಂತ ಮೀನಾ ಕೇಳ್ತಾಳೆ. ಸಾಯುವಷ್ಟು ದೊಡ್ಡ ಮಾತನ್ನು ಮಾತಾಡ್ತಿದ್ದೀರಾ, ನನ್ನ ಯೋಚನೆ ನಿಮಗಿಲ್ವಾ ಅಂತ ಸೂರ್ಯನ ಮೀನಾ ಕೇಳ್ತಾಳೆ. ನೀವು ಸಾಕನ್ನುವಷ್ಟು ಪ್ರೀತಿನ ನಾನು ಕೊಡ್ತೀನಿ, ನಿಮ್ಮ ಜೀವನನೇ ಸಾಕು ಅಂತ ಅನ್ನೋ ಒಂದು ಮಾತನ್ನು ಅನ್ಬೇಡಿ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಮೀನಾ ಜೋರಾಗಿ ಹೇಳ್ತಾ ಇರ್ತಾಳೆ. ಆಗ ಶ್ರುತಿ, ಎಲ್ಲನೂ ಎಷ್ಟು ಚೆನ್ನಾಗಿತ್ತು, ಆದರೆ ಇಷ್ಟು ಬೇಗ ಕೊನೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೂರ್ಯ ಅವರೇ ಅಂತ ಹೇಳ್ತಾಳೆ. ಆವಾಗ ಸೂರ್ಯ, ಎಷ್ಟೇ ರುಚಿಯಾದ ಅಡುಗೆಯನ್ನು ಮಾಡಿದರೂ ಕೂಡ ಅದು ಮಾರನೇ ದಿನ ಹಳಸಲೇಬೇಕಲ್ವಾ ಮೈಕಮ್ಮ ಅಂತ ಸೂರ್ಯ ಹೇಳ್ತಾನೆ. ಗರ್ಕೆ ಒಣಗುತ್ತೆ, ತುಳಸಿ ಬಲ್ತೋಗುತ್ತೆ, ಹೂ ಬಾಡೋಗುತ್ತೆ, ಹಾಗೆ ಕೊನೆ ದಿನಗಳು ಕೂಡ ಮುಗಿದು ಹೋಗುತ್ತವೆ ಅಂತ ಸೂರ್ಯ ಹೇಳ್ತಾನೆ. ಆಗ ರವಿ, ಒಳ್ಳೆ ದಿನಗಳು ಮುಗಿದ ಹಾಗೆ ಕಷ್ಟದ ದಿನಗಳು ಮುಗಿಯುತ್ತೆ ಸೂರ್ಯ, ಮತ್ತೆ ನಿನಗೆ ಆ ಪ್ರೀತಿ ವಾಪಸ್ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಸೂರ್ಯ ನಗ್ತಾ, ಈ ಒಳ್ಳೆ ದಿನಗಳು ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ರಾತ್ರಿ ಕಳೆದಂತೆ ಪಟ್ ಅಂತ ಮುಗಿದು ಹೋಗುತ್ತೆ, ಆದರೆ ಕಷ್ಟದ ದಿನಗಳು ಹಗಲಿದ್ದಂಗೆ, ಎಷ್ಟೇ ಟೈಮ್ ನೋಡ್ತಾ ಕೂತ್ಕೊಂಡ್ರೂ ಟೈಮೇ ಹೋಗ್ತಿರಲ್ಲ, ಆ ರೀತಿ ಇರುತ್ತೆ. ಹಾಗಂತ ನಾನೇನು ಕೊರಗ್ತಾ ಕೂತ್ಕೊಳ್ಳಲ್ಲ, ನೀನು ಬೇಜಾರು ಮಾಡ್ಕೋಬೇಡ. ಮತ್ತೆ ಅದೇ ಮೀನಮ್ಮ, ಅದೇ ಕಾರು, ಅದೇ ಮನೆ, ಅದೇ ಬೈಗುಳ ಅಂತ ಸ್ವಲ್ಪ ಮೌನವಾಗಿ ನಾನಿವಾಗ ಸರಿ ಹೋಗಿದ್ದೀನಿ ಅಂತ ಹೇಳ್ತಾನೆ. ಆದರೆ ನಾನು ಒಂದು ವಿಷಯದಲ್ಲಿ ಅದೃಷ್ಟವಂತ, ಬದಲಾಗಿರೋ ಪ್ರೀತಿನ ನೆನೆಸ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಯಾವತ್ತಿಗೂ ಬದಲಾಗದೇ ಇರೋ ಈ ಪ್ರೀತಿ ಯಾವತ್ತಿಗೂ ನನಗೆ ಶಾಶ್ವತ ಅಂತ ಹೇಳ್ತಾನೆ. ಸೂರ್ಯ ಇರ್ತಾನೋ ಇಲ್ಲವೋ, ಆದರೆ ಆಕಾಶ ಅವನಿಗೆ ಯಾವತ್ತಿಗೂ ಜಾಗ ಕೊಟ್ಟಂತೆ ಈ ಪ್ರೀತಿ ಅಂತ ರಂಗನಾಥ್ ಅವರಿಗೆ ಸೂರ್ಯ ಹೇಳ್ತಾನೆ. ಈ ನನ್ನ ದೇವರು ಯಾವತ್ತಿಗೂ ನನ್ನ ಜೊತೆನೇ ಇರ್ತಾನೆ ಅಂತ. ಇರ್ತೀಯ ಅಲ್ವಾ ಅಪ್ಪ ಎಂದು ರಂಗನಾಥನವ್ರನ್ನ ಸೂರ್ಯ ಕೇಳ್ತಾನೆ. ಆವಾಗ ಸೂರ್ಯನ ಅಪ್ಪ ರಂಗನಾಥ್ ಅವರು, ಅನುಮಾನವೇ ಕಂದ ಎಂದು ಕೇಳ್ತಾರೆ. ತೂತು ಇಲ್ಲ ಅಪ್ಪ, ನಾನು ಯಾವತ್ತಾದರೂ ನಿನ್ನ ಮೇಲೆ ಅನುಮಾನ ಪಟ್ಟರೆ ನನ್ನ ಬಾಳ್ವೆಗೆ ನಾನೇ ಬಾಳೆಗೊನೆನ ನೇತಾಕೊಂಡಂತೆ ಅಂತ ಹೇಳ್ತಾನೆ. ಆಮೇಲೆ ಅಪ್ಪ, ಇವತ್ತು ನೀನು ವಾಕಿಂಗ್ ಹೋಗಿ ಬಂದ ಇಲ್ಲಲ್ವಾ, 1 ಅವರಲ್ಲಿ ನೀನು ಹೋಗಿ ವಾಪಸ್ ಬಂದುಬಿಡಪ್ಪ. ಸಕ್ಕರೆ ಉಪ್ಪು ಕಡಿಮೆ ಇರೋ ಊಟ ಮಾಡಿ, ಅಮ್ಮಂಗೆ ಜಾಂಗೀರ್ ಇಷ್ಟ ಅಂತ ತಗೊಂಡ್ಬಂದು ನಿನಗೆ ತಿನ್ನಿಸಿದ್ದೆ, ಇನ್ಮೇಲೆ ಏನು ತರಲ್ಲಪ್ಪ. ರಾತ್ರಿ ಕರೆಕ್ಟಾಗಿ 9 ಗಂಟೆಗೆ ಊಟ ಮುಗಿಸಿ ಬೇಗ ಮಲ್ಕೊಂಡ್ಬಿಡಪ್ಪ, ಲೇಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಆವಾಗ ರಂಗನಾಥ್ ಅವರು, ಯಾಕೋ ಕಂದ ಹೀಗೆಲ್ಲ ಮಾತಾಡ್ತಿದ್ದೀಯಾ ಅಂತ ಹೇಳ್ತಾರೆ. ಇಲ್ಲಪ್ಪ, ನೀನು ಆರೋಗ್ಯವಾಗಿರಬೇಕು, ಯಾಕಂದರೆ ನಾನು ಪರಮ ಪಾಪಿಷ್ಟ, ನಿನಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬದುಕಿರಲ್ಲಪ್ಪ ಅಂತೂ ಹೇಳ್ತಾ ಜೋರಾಗಿ ಹೇಳ್ತಾ ರಂಗನಾಥ್ ಅವರನ್ನು ತಬ್ಕೋತಾನೆ. ಆಗ ಶ್ರುತಿ, ಮನೋಜ್ ಅಂತ ಕೆಟ್ಟ ವ್ಯಕ್ತಿ ನಾನು ಇಲ್ಲಿವರೆಗೂ ನೋಡೇ ಇರಲಿಲ್ಲ, ಈಗ ಅವನ ಮುಖ ನೋಡೋಕ್ಕೂ ನನಗೆ ಹಿಂಸೆ ಆಗುತ್ತೆ ಅಂತ ಅಳ್ತಿರ್ತಾಳೆ. ಆಗ ಸೂರ್ಯ, ಇರಲಿ ಬಿಡಮ್ಮ, ಅದು ಅವನ ಅದೃಷ್ಟ, ಅಮ್ಮನ ಜೊತೆ ಇರೋ ಅದೃಷ್ಟ ಎಲ್ಲರಿಗೂ ಇರಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಜನ್ಮಕ್ಕೆ ನನಗದು ಇರಲೇ ಇಲ್ಲ, ಮೀನಾ ಮಾಡಿದ ಪೂಜಾ ಫಲ ಅದು ನನಗೆ ಸ್ವಲ್ಪ ದಿನ ಮಟ್ಟಿಗೆ ಸಿಕ್ಕಿದೆ ಅಂತ ಹೇಳ್ತಾ ಸೂರ್ಯ ಮೀನನಿಗೆ ಕೈ ಮುಗಿತಾನೆ. ಆವಾಗ ಮೀನಾ ಜೋರಾಗಿ ಅಳ್ತಾ ಸೂರ್ಯನ ಕಾಲನ್ನು ಹಿಡಿತಾಳೆ. ಆಗ ಸೂರ್ಯ ಮೀನನ್ನು ಮೇಲೆದ್ದೇಳಿಸಿ ಕಣ್ಣೀರನ್ನು ಒರೆಸ್ತಾನೆ, ನಗ್ತಾ ಇರಬೇಕು ಅಂತ ಸ್ಮೈಲ್ ಮಾಡಿಸ್ತಾನೆ. ಅಷ್ಟರಲ್ಲಿ ಆ ಕಡೆಯಿಂದ ಶಾಂತಿ ಮತ್ತು ಮನೋಜ್ ಕೋಣೆಯಿಂದ ಹೊರಗಡೆ ಬರ್ತಾರೆ. ಆಗ, ಸೌದಾಮಿನಿ, ಇನ್ನೂ ಟೀ ಕಾಫಿ ಮಾಡೇ ಇಲ್ವೇನೆ ಅಂತ ಬೈತಾಳೆ. ಆಗ ಮನೋಜ, ಅದನ್ನು ಬಿಡಮ್ಮ, ಇನ್ನೊಂದು ವಿಷಯ ಇದೆ ಇರು ಅಂತ ಹೇಳಿ ಲಾಯರ್ ತಂದು ಬರೆಸಿಕೊಂಡಿರುವಂಥ ಬಾಂಡನ್ನು, ಮನೆ ಪತ್ರವನ್ನು ತಂದು ತೋರಿಸ್ತಾನೆ. ಆಗ, ನೋಡಮ್ಮ, ಈ ಸೂರ್ಯ ಮೀನಾ ಸೇರಿ ನಿನ್ನ ಮನೇನ ಅವ್ರ ಹೆಸರಿಗೆ ಮಾಡ್ಕೋತಿದ್ರು ಅಂತ ಹೇಳ್ತಾನೆ. ಆಗ, ಅಯ್ಯಯ್ಯೋ, ಏನು ಮಾಡಿದ್ರು ನೀವೆಲ್ಲ ಅಂತ ಶಾಂತಿ ಜೋರಾಗಿ ಬೈತಿರ್ತಾಳೆ. ಅವ್ರಿಗೆಲ್ಲ ಯಾಕೆ ಸುಮ್ಮನೆ ಅಂತೀಯ, ಅವರೆಷ್ಟೇ ಬೇಡ ಬೇಡ ಅಂದರೂ ಇದಕ್ಕೆಲ್ಲ ನೀನೇ ಅರೇಂಜ್ಮೆಂಟ್ ಮಾಡಿದ್ದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆವಾಗ ಶಾಂತಿ, ಮದ್ದು ಹಾಕಿಸ್ಬಿಟ್ಟಿದ್ರು ಅನಿಸುತ್ತೆ, ಅದಕ್ಕೆ ನನ್ನ ತಲೆಗೆ ಏನೇನೋ ಆಗೋಗಿತ್ತು, ನನಗೆ ಮದ್ದು ಹಾಕಿ ನನ್ನ ಮನೇನ ನಿಮ್ಮ ಹೆಸರಿಗೆ ಬರ್ಸ್ಕೋಬೇಕು ಅಂತ ಸಂಚು ಮಾಡಿದ್ರೇನೋ, ಸಂಚುಕೋರರ ಅಂತ ಬೈತಾಳೆ. ಆಮೇಲೆ ಮನೆ ಪತ್ರನ ತಗೊಂಡು ಸೂರ್ಯನತ್ತ ಹೋಗ್ತಾಳೆ ಶಾಂತಿ. ಸೂರ್ಯನ ಮುಂದೆ ನಿಂತು ಆ ಪತ್ರವನ್ನು ಪೀಸಾಗಿ ಪೂರ್ತಿಯಾಗಿ ಹರಿದು ಅದನ್ನು ಸೂರ್ಯನ ಮುಖದ ಮೇಲೆ ಬಿಸಾಕ್ತಾಳೆ.
ಆಗ ಸೂರ್ಯ ಮೀನಾ ತುಂಬ ನೋವು ಪಟ್ಕೊಂಡು ಅಳ್ತಿರ್ತಾರೆ. ಹರಿದು ಚೆಲ್ಲಿದಂಥ ಪತ್ರವನ್ನು ಸೂರ್ಯ ತನ್ನ ಮುಷ್ಟಿಯಲ್ಲಿ ಎಲ್ಲವನ್ನು ತೆಗೆದುಕೊಂಡು ಅದನ್ನು ಕಣ್ಣಿಗೆ ಒತ್ತಿಕೊಂಡು ಶಾಂತಿ ಮುಂದೆ ಬಂದು ಮಂಡಿ ಊರಿ ಕುಳಿತುಕೊಂಡು ಅದನ್ನು ಶಾಂತಿಯ ಪಾದಗಳಿಗೆ ಹಾಕುತ್ತಾನೆ. ಹಾಕಿ ಅವಳಿಗೆ ಕೈ ಮುಗಿದು ಅವನು ಹೋಗುತ್ತಾನೆ. ರವಿ ಶ್ರುತಿಗೆ ಹಾಗೂ ಮನೆಯ ಎಲ್ಲರಿಗೂ ನೋವು ತುಂಬಿಕೊಂಡು ಮನಸ್ಸು ತುಂಬಿಕೊಂಡು ಅಳುತ್ತಿರ್ತಾರೆ. ಆಗ ಮನೋಜ ನನಗೆ ಈಗ ಸಮಾಧಾನ ಆಯಿತು ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಥೂ ಹಾಳಾದವನೇ, ಮನೆ ಮನಸ್ಸುಗಳನ್ನೆಲ್ಲನೂ ಸಮಾಧಿ ಮಾಡಿ ಈಗ ಸಮಾಧಾನ ಆಯ್ತಂತ ಹೇಳ್ತೀಯಲ್ಲೋ, ಥೂ ನಾಯಿ ಅಂತ ಬೈತಾನೆ. ಆಗ ಮನೋಜ ಶಾಂತಿಗೆ, ಅಮ್ಮ ನೀನೇನೇ ಅಂದರೂ ನನಗೆ ಬೇಜಾರಿಲ್ಲ, ನನಗೆ ನಮ್ಮಮ್ಮ ಸಿಕ್ಬಿಟ್ರು. ಏ ಸೂರ್ಯ, ನಮ್ಮಮ್ಮ ಇನ್ಮೇಲೆ ನನ್ನಮ್ಮ ಅಂತ ಹೇಳ್ತಾನೆ. ಆವಾಗ ಶಾಂತಿ, ಇನ್ಮೇಲೆ ಅಂದರೆ ಏನೋ, ನಾನು ಯಾವತ್ತಿದ್ರೂ ನಿನಗೆ ಅಮ್ಮ, ಕುಡುಕರಿಗೆ ಕಳ್ಳರಿಗೆ ರೌಡಿಗಳಿಗೆ ನಾನು ಅಮ್ಮ ಅಲ್ಲ, ಅವ್ರು ಎಲ್ಲೆಲ್ಲಿರಬೇಕೋ ಅಲ್ಲೇ ಇರ್ತಾರೆ ಅಂತ ಹೇಳ್ತಾಳೆ. ಆಗ ಮನೋಜ, ಅಮ್ಮ 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 ಏನಾಯಿತು ಮನೋಜ, ಹಸಿವಾಗ್ತಿದೆಯೇನೋ ಅಂತ ಕೇಳ್ತಾಳೆ ಶಾಂತಿ. ಆಗ ಶಾಂತಿ ಮೀನಾಗೆ, ಇನ್ನೂ ಇಲ್ಲೇ ನಿಂತಿದೆಯಲ್ಲೇ, ಅನ್ನಕ್ಕಾದರೂ ಬಡಿ ಅಂತ ಬೈತಾಳೆ. ಆಗ ಮೀನಾ ಸರಿ ಅತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯನಿಗೆ ಟ್ರಿಪ್ ಬರುತ್ತೆ. ಅಪ್ಪ ನಾನು ಟ್ರಿಪ್ ಅಂತೂ ನಾನು ಹೋಗ್ತೀನಿ ಅಂತ ಸೂರ್ಯ ಅಪ್ಪನಿಗೆ ಹೇಳ್ತಾನೆ. ಆಗ ಮೀನಾ, ರೀ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಅಳ್ತಾ ಕೇಳ್ತಿರ್ತಾಳೆ. ಆವಾಗ ಸೂರ್ಯ ಮೌನದಲ್ಲಿ ಉತ್ತರವನ್ನು ಕೊಟ್ಟು ಹೋಗ್ತಾನೆ. ಆಗ ಮೀನಾ ಅಳ್ತಾ ನಿಲ್ತಾಳೆ. ಶಾಂತಿ ಅದನ್ನು ನೋಡಿ ಇವಳು ಗಂಡ ಹೋದ ಅಂತ ಅಳ್ತಾ ನಿಂತಿದ್ದಾಳೆ. ಬಾ, ಅವಳು ಅಡುಗೆ ಮಾಡುವಷ್ಟರಲ್ಲಿ ನಿನಗೆ ಅನ್ನನಾದರೂ ಹೆಚ್ಚಿ ಕೊಡ್ತೀನಿ ಅಂತ ಶಾಂತಿ ಮನೋಜನ ಕರ್ಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ. ಆಗ ಶ್ರುತಿ ಅಳ್ತಾ, ಮನೆ ದೇವಸ್ಥಾನ ಥರ ಇತ್ತು, ಈಗ ಭೂತ್ ಬಂಗ್ಲೆ ಆಗಿದೆ ಅಂತ ಅಳ್ತಿರ್ತಾಳೆ. ಆವಾಗ ರವಿ, ಇಲ್ಲ ಶ್ರುತಿ, ಮತ್ತೆ ಒಳ್ಳೆ ಕಾಲ ಕಳೆದಂತೆ ಮತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ, ತಾಯಿ ಪ್ರೀತಿ ಸೂರ್ಯನಿಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಬಾ ಹೋಗೋಣ ಅಂತ ಕರ್ಕೊಂಡು ರೂಮ್ ಕಡೆ ಹೋಗ್ತಾನೆ. ಆಗ ಮೀನಾ ಅಳ್ತಾ ನಿಂತಿರ್ತಾಳೆ. ಆಗ ಮೀನಾ ರಂಗನಾಥ್ ಅವರ ಹತ್ರ ಹೋಗಿ ಕೈ ಮುಗಿದು ಈ ಸಲ ಆದರೂ ಪ್ರೀತಿ ಶಾಶ್ವತವಾಗಿ ಸಿಗಲಿ ಅಂತ ಅಂತಾಳೆ. ಆವಾಗ ರಂಗನಾಥ್ ಅವರು, ಇಲ್ಲಮ್ಮ ಸಿಕ್ಕೇ ಸಿಗುತ್ತೆ ಈ ಪ್ರೀತಿ ಅಂತ ನಾನು ಕೇಳ್ಕೊತೀನಿ ಅಂತ ರಂಗನಾಥ್ ಅವರು ಹೇಳಿ ಹೋಗ್ತಾರೆ. ಆವಾಗ ಮೀನಾ ಕೂಡ ಹೋಗ್ತಾಳೆ. ಅಷ್ಟರಲ್ಲಿ ಸೋಫಾ ಮೇಲೆ ಮಲಗಿರುವ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ರೋಹಿಣಿ ಬಂದು ಎಬ್ಬಿಸ್ತಾಳೆ. ಯಾಕತ್ತೆ, ಟೀ ಕಾಫಿ ಏನಾದರೂ ಮಾಡಿ ಕೊಡ್ಲಾ ಅಂತ ಕೇಳ್ತಾಳೆ. ಆವಾಗ ಶಾಂತಿ ಎದ್ದು ಕೂತ್ಕೋತಾಳೆ. ರೋಹಿಣಿ, ನೀವಿರೋ ಕಡೆ ಎಲ್ಲ ಜನನೂ ಇರ್ತಿದ್ರು, ಇವತ್ತು ಯಾಕೆ ಒಬ್ಬರೇ ಕೂತಿದ್ದೀರಾ ಅಂತ ಕೇಳ್ತಾಳೆ. ಯಾಕತ್ತೆ ಏನಾಯಿತು? ಸಾರಿ ಅತ್ತೆ, ನಾನು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಗಡೆ ಹೋಗಿದ್ದೆ ಅಂತ ಹೇಳ್ತಾಳೆ. ಹಾಗೆ ಶೋರೂಮಲ್ಲಿ ಕೆಲಸ ಮಾಡೋ ಒಬ್ಬರು ಮದುವೆ ಇವತ್ತು, ನಾನು ಮನುಷ್ಯ ಹೋಗಿ ಬರೋಣವಾ ಅಂತ ಕೇಳ್ತಾಳೆ. ಕೇಳೋರು ಯಾರಿದ್ದಾರೆ ನಿಮಗೆ, ಎಲ್ಲಿ ಬೇಕಾದ್ರೂ ನೀವೇ ನಿರ್ಧಾರ ತಗೊಳ್ಳಿ ಅಂತ ಬೈತಾಳೆ. ಆವಾಗ ಅತ್ತೆ ಏನಾಯಿತು ನಿಮಗೆ ಅಂತ ರೋಹಿಣಿ ಕೇಳಿದಾಗ ಮನೋಜ ಬಂದುಬಿಟ್ಟು, ರೋಹಿಣಿ ಈಗ ಅಮ್ಮ ಮತ್ತೆ ಚೇಂಜ್ ಆಗಿದ್ದಾರೆ, ಮೊದಲಿನ ಥರ ಆಗಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಶಾಂತಿ, ಹೌದು ಎಲ್ಲೋ ಕೆಲಸಕ್ಕೆ ಹೋಗಿ ಬಂದೆ ಅಂತ ಹೇಳಿದೆ ಅಂತಾಳೆ. ಹೌದು ಅತ್ತೆ ಅಂದ್ಲು. ಎಷ್ಟು ಬಂತು ಅಂತ ಕೇಳ್ತಾಳೆ. ಆವಾಗ 30,000 ಅಂತ ರೋಹಿಣಿ ಹೇಳ್ತಾಳೆ. ಸರಿ ತೆಗೆದು ಕೊಡು ಅದನ್ನು ಅಂತ ಹೇಳಿ ಆ ದುಡ್ಡನ್ನು ಇಸ್ಕೋತಾಳೆ. ಆಗಾಗ ಇಂಥ ಕೆಲಸನ ಒಪ್ಕೋತಿರು ಹೊರಡಿಗ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿಗೆ. ಆಗ ರೋಹಿಣಿ ಹೊರಡ್ತಾಳೆ. ಆಗ ರೂಮಿಗೆ ಹೋಗ್ತಿರೋ ರೋಹಿಣಿ ಬಂದುಬಿಟ್ಟು ಮನೋಜನ್ನ ನಿಲ್ಲಿಸಿ ಕೇಳ್ತಾಳೆ, ಮನೋಜ ಏನಿದು ಅಂತ. ಆವಾಗ ಏನು ಅಂದರೆ ಏನು ಅಂತ ಅಂತಾನೆ. ಓ ಹೌದಾ, ಅಮ್ಮ ಚೇಂಜ್ ಆಗಿರೋದಾ? ಹೌದು, ಅಮ್ಮ ಫುಲ್ ಇವಾಗ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾನೆ. ಅದೇ ಹೇಗೆ ಅಂತ ಕೇಳ್ತಾಳೆ. ಆವಾಗ ಮನೋಜ, ನೀನು ಮನೆಯಲ್ಲಿ ಇರಲಿಲ್ಲಲ್ವಾ, ಆವಾಗ ಒಂದು ದೊಡ್ಡ ಅನಾಹುತ ನಡೀತಾ ಇತ್ತು. ಆಗ ರೋಹಿಣಿ, ಅನಾಹುತನ, ಏನದು ಮನೋಜ ಎಂದು ಕೇಳುತ್ತಾಳೆ. ಆಗ ಮನೋಜ ಮನೆಯಲ್ಲಿ ಆಗಿರುವಂಥ ಘಟನೆಯನ್ನೆಲ್ಲ ವಿವರಿಸುತ್ತಾನೆ. ಮನೆ ಪತ್ರವನ್ನು ತಂದುಬಿಟ್ಟು ಅಮ್ಮ ಈ ಮನೇನ ಸೂರ್ಯ ಮೀನನ್ಗೆ ಬರಿತಾ ಇದ್ಲು. ಆಗ ಕೋಪದಿಂದ ನಾನು ತಂಬಿಗೆಯನ್ನು ಈ ಚೊಂಬನ್ನು ಒಗೆದಿದ್ದರಿಂದ ಅದು ಅಮ್ಮನ ತಲೆಗೆ ಪೆಟ್ಟು ಬಿದ್ದು ಮತ್ತೆ ಅಮ್ಮ ಈಗ ಮೊದಲಿನ ಥರ ಆಗಿದ್ದಾರೆ. ಹಾಳಾಗಿರೋ ಅಮ್ಮನ ಇವಾಗ ಮತ್ತೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ರೋಹಿಣಿ, ಏನು ಚೆನ್ನಾಗಿ ಮಾಡಿರೋದು, ನೀವು ನನ್ನ ಪ್ರಾಣ ತಿಂದುಬಿಡ್ತಾರೆ ಇನ್ಮೇಲೆ ಅಂತ ರೋಹಿಣಿ ಹೇಳ್ತಾಳೆ. ಈಗ ಮದುವೆಗೂ ಕಳಿಸ್ತಾರೋ ಇಲ್ವೋ, ಛೇ ಮೊದಲು ರೆಡಿ ಆಗೋಣ, ನನಗೂ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಏನಿಲ್ಲ ಅಂತ ಹೇಳ್ತಾನೆ.
ಏನೋ ಪಾಪ ಹುಡುಗ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಆಗ ಮನೋಜ ಶಾಂತಿ ಹತ್ರ ಬಂದುಬಿಟ್ಟು ಅಮ್ಮ ಅಂತಾನೆ. ಏನಪ್ಪ ಮನೋಜ, ನಿನ್ನೆ ಮೊನ್ನೆ ಎಲ್ಲ ಗೋಳಾಡಿಸ್ಬಿಟ್ಟಿದ್ದೀನಿ, ಅದೇನು ಬಂದಿತ್ತು ನನ್ನ ತಲೆಗೆ ಅಂತ ಹೇಳ್ತಾಳೆ. ಆಗ ಮನೋಜ ಅದಲ್ಲ ಅಮ್ಮ, ಅದೇ ಮದುವೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಬರಬೇಕು ಅಮ್ಮ ಅಂತಾನೆ. ಹೋಗ್ಬಾರೋ, ನಿನ್ನನ್ನು ಯಾರು ತಡೆದವರು ಅಂತಾಳೆ. ಅದಲ್ಲಮ್ಮ ವಿಷಯ, ಅದು ನನಗೆ ಅವನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ರೋಹಿಣಿನೂ ಜೊತೆಯಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿರ್ತಾನೆ ಅಂತ ಹೇಳ್ತಾನೆ. ಆಗ ಶಾಂತಿ ಯಾಕೋ ಈ ಡೋಲಿ ಇಲ್ಲ ಅಂದರೆ ಅವನು ತಾಳಿ ಕಟ್ಟಲ್ವೇನೋ ಅಂತ ಬೈತಾಳೆ. ಅವಾಗ ಮನೋಜ ಅಮ್ಮ ಶೋರೂಮ್ ಓನರ್ ಅಲ್ವಾ ಏನಮ್ಮ ಅಂತಾನೆ. ಶಾಂತಿ ಕೋಪದಿಂದ ಯಾರು ಇವಳ ಅಂತ ಬೈತಾಳೆ. ಯಾವತ್ತಿದ್ರೂ ಆ ಶೋರೂಮ್ ಓನರ್ ನೀನೊಬ್ಬನೇ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಮೀನಾ ಬಂದು ನಿಂತಿರ್ತಾರೆ. ಆವಾಗ ಸೂರ್ಯ ಯಾಕಪ್ಪನೇ ಬಂದುಬಿಡು, ಯಾವತ್ತಿದ್ರೂ ಆ ಶೋರೂಮ್ ಓನರು ನಮ್ಮ ಅಪ್ಪನೇ ಅಂತ ಹೇಳ್ತಾನೆ. ಮನೋಜ ಯಾವತ್ತಿದ್ರೂ ಆ ಶೋರೂಮ್ಗೆ ಆಳು ಅಂತ ಸೂರ್ಯ ಹೇಳ್ತಾನೆ. ಆವಾಗ ಮನೋಜ ನೀನು ಯಾಕೋ ಮಧ್ಯೆ ಮಾತಾಡ್ತಿದ್ದೀಯ ಅಂತಾನೆ. ನಾನೇನೋ ಮಧ್ಯೆ ಮಾತಾಡ್ತಿಲ್ಲ, ಶೋರೂಮ್ ವಿಷಯ ಮಾತಾಡಿದ್ದಕ್ಕೆ ನಾನು ಮಧ್ಯೆ ಮಾತಾಡಿದ್ದು ಅಂತ ಹೇಳ್ತಾನೆ. ಆವಾಗ ಮೀನಾ ರೀ ಸುಮ್ಮನೆ ಇರ್ರಿ ಅಂತಾಳೆ. ಇಲ್ಲ. ಆವಾಗ ಸೂರ್ಯ ಇಲ್ಲ ಕಣೆ, ಅಪ್ಪ ಯಾವತ್ತಿದ್ರೂ ನನಗೆ ಸೇರಿದವನು ಅಂತ ಹೇಳ್ತಾನೆ. ಆವಾಗ ಶಾಂತಿ ನನಗೆ ಗೊತ್ತು ಕಣೋ, ಇವತ್ತು ಅಪ್ಪ ಮಾತ್ರ ನನಗೆ ಸೇರಿದ್ದಾನೆ ಅಂತ ಹೇಳ್ತೀಯ, ನಾಳೆ ಅಪ್ಪನಿಗೆ ಸೇರಿದ್ದೆಲ್ಲ ನನಗೂ ಸೇರಿದೆ ಅಂತ ಹೇಳ್ತೀಯ ಅಂತಾಳೆ. ನಿನ್ನ ಆಟೆ ಎಲ್ಲ ನನಗೆ ಚೆನ್ನಾಗೇ ಗೊತ್ತು, ಇದೇ ಅಲ್ವಾ ನಿನ್ನ ಆಸೆ ಅಂತ ಕೇಳ್ತಾಳೆ. ಆವಾಗ ಸೂರ್ಯ ಅಂಥ ಆಸೆ ಎಲ್ಲ ಈ ಕುಂತಿ ಪುತ್ರನಿಗೆ ಇರುತ್ತೆ, ನನಗಲ್ಲ ಅಂತ ಹೇಳ್ತಾನೆ. ನನಗೆ ಅಪ್ಪ ಬೇಕು, ಅಪ್ಪನಿಗೆ ಏನು ಬೇಕು ಎರಡೇ ಯೋಚನೆ ನನಗೆ ಅಂತ ಹೇಳ್ತಾನೆ. ಆಗ ಮನೋಜ ಅಯ್ಯೋ ನಾನು ಬಂದ ವಿಷಯನೇ ಮರೆತು ಹೋದೆಲ್ಲ ಅಂತ ಹೇಳ್ತಾನೆ. ಆಗ ರೋಹಿಣಿ ಅಯ್ಯೋ ಬಿಡಿ ಮನೋಜ್, ಆ ಶೋರೂಮ್ಗೆ ನಾವು ಯಾರೂ ಓನರ್ ಅಲ್ಲ, ಯಾವತ್ತಿದ್ರೂ ಅತ್ತೆನೇ ಓನರ್ ಅಂತ ಹೇಳ್ತಾಳೆ. ಆವಾಗ ಶಾಂತಿ ಬಂದುಬಿಡು ಐಸಿಡಕ್ಕೆ ಅಂತ ಹೇಳ್ತಾಳೆ. ಆಗ ಸೂರ್ಯ 200% ಡೌಟೇ ಇಲ್ಲ ಸಕ್ಕರೆ ಅಂತ ಹೇಳ್ತಾನೆ. ಆಗ ಶಾಂತಿ ಮೀನಾ ಕರ್ಕೊಂಡು ಹೋಗಿ ನಿನ್ನ ಗಂಡನಿಗೆ ಟೀಯರೇ ಕಾಫಿರೇ ಬಡಿ ಅಂತ ಹೇಳ್ತಾಳೆ. ಆವಾಗಾದರೂ ಸುಮ್ಮನೆ ಇರ್ತಾನೆ ಅಂತ ಹೇಳ್ತಾಳೆ. ಆವಾಗ ಮೀನಾ ರೀ ಸುಮ್ಮನೆ ಇರ್ರಿ ಅಂತಾಳೆ. ಆಗ ಸೂರ್ಯ 3 ದಿನ ಆಯಿತು ನಾವು ಸುಮ್ಮನೆ ಇದ್ವಿ ಅಂತಾನೆ. ಆವಾಗ ಶಾಂತಿ ಅದೇನು ಮಾಡಿದ್ರು ಗಂಡ ಹೆಂಡತಿ ವಶೀಕರಣ ಮಂತ್ರ ಗೊತ್ತಿದೆ ನಿನ್ನ ಹೆಂಡತಿಗೆ, ಅದರಿಂದ ನನ್ನನ್ನು ಸೆಳ್ಕೊಂಡು ಬಿಟ್ಟಿದ್ಲು ಅಂತ ಶಾಂತಿ ಹೇಳ್ತಾಳೆ. ಆವಾಗ ಮೀನಾ ಸಿಟ್ಟಿನಿಂದ ಇದಕ್ಕೆ ಹೇಳಿದ್ದು ರೀ, ನಾವೇನೇ ಮಾತಾಡಿದ್ರು ತಪ್ಪಾಗಿ ಕಾಣುತ್ತೆ ಅವ್ರಿಗೆ ಅಂತಾಳೆ. ಆಗ ಶಾಂತಿ ಮನೋಜ ಮದುವೆಗೆ ನೀನು ಒಬ್ಬನೇ ಹೋಗಿ ಬಾರೋ ಅಂತ ಹೇಳ್ತಾಳೆ. ಆಗ ಮತ್ತೆ ರೋಹಿಣಿ ಯಾಕೆ ಬಂದಿಲ್ಲ ಅಂದರೆ ಏನು ಹೇಳಮ್ಮ ಅಂತಾನೆ. ಆವಾಗ ಸುಳ್ಳು ಹೇಳು ಅಂತಾಳೆ. ಸುಳ್ಳು ಹೇಳಬಾರ್ದು ಅಂತ ನೀನೇ ಹೇಳಿದ್ದಲ್ವಾ ಅಂತಾನೆ. ಹಾಗಿದ್ರೆ ಸುಳ್ಳು ಹೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ, ಅದಕ್ಕೆ ಕರ್ಕೊಂಡು ಬಂದಿಲ್ಲ ಅಂತ ಹೇಳು ಅಂತ ಹೇಳ್ತಾಳೆ. ಆಗ ಮನೋಜ ಮನೆ ಮರ್ಯಾದೆ ಹೋಗುತ್ತೆ ಅಮ್ಮ ಅಂತಾನೆ. ಆವಾಗ ಶಾಂತಿ ಜೋರಾಗಿ ಚೀರ್ಕೊಂಡು ಸೂರ್ಯ ನಿಮ್ಮ ಅಪ್ಪನ ಬೆಲ್ಟ್ ತೊಗೊಂಡ್ಬಾರೋ ಅಂತ ಚೀರ್ತಾಳೆ. ಆಗ ಸೂರ್ಯ ಥಟ್ ಅಂತ ಅವ್ರ ಅಪ್ಪನ ಬೆಲ್ಟನ್ನ ತೊಗೊಂಡ್ಬಂದು ನಿಂತಿರ್ತಾನೆ. ಸೂರ್ಯ ಹೇಳ್ತಾನೆ ನೀವು ಕೂಗಿದ ತಕ್ಷಣ ನನಗೆ ಹಿಂದಿಂದೆಲ್ಲ ನೆನಪಾಗ್ಬಿಡ್ತು, ಅದಕ್ಕೆ ನಾನು ತಂದೆ ಅಂತ ಹೇಳ್ತಾನೆ. ಆಗ ಮನೋಜ ಇದೆಲ್ಲ ಏನು ಬೇಡ, ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ರೋಹಿಣಿ ಅದನ್ನು ಮೊದಲೇ ಹೇಳೋಕ್ಕೆ ಏನಾಗಿತ್ತು ನಿನಗೆ ಅಂತ ಬೈತಾಳೆ. ಸರಿ ಹೋಗು ಅಂತಾಳೆ. ಆಗ ಶಾಂತಿ ರೋಹಿಣಿಗೆ ಗಂಟ್ಲು ಕಟ್ತಾ ಇದೆ, ಒಂದು ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಹೋಗು ಅಂತ ಕಳಿಸ್ತಾಳೆ. ಆಗ ಸೂರ್ಯ ಇಷ್ಟು ದಿನ ಎಲ್ಲ ಮೀನಾನೇ ಮಾಡಬೇಕಿತ್ತು, ಈಗ ಈಕೆಗೆ ಶಿಫ್ಟ್ ಆಗಿದೆ ಅಂತ ಅಂತಾನೆ. ಅಷ್ಟರಲ್ಲಿ ರೋಹಿಣಿ ಹೋಗಿ ಬಿಸಿನೀರು ತರ್ತಾಳೆ. ತಗೊಳ್ಳಿ ಅತ್ತೆ ಅಂದಾಗ ಯಾಕೆ ಕೈಗೆ ಕೊಟ್ಟು ಕೈ ಸುಡಬೇಕು ಅಂತ ಪ್ಲ್ಯಾನಾ, ಅಲ್ಲಿ ಇಡು ಅಂತಾಳೆ. ಆಗ ರೋಹಿಣಿ ಅಷ್ಟೊಂದು ಬಿಸಿ ಇಲ್ಲ ಅತ್ತೆ ಅಂತಾಳೆ. ಪರವಾಗಿಲ್ಲ ಅಲ್ಲೇ ಇಡು, ನಾನು ನೋಡ್ಕೊಂಡು ಕುಡಿತೀನಿ ಅಂತ ಹೇಳ್ತಾಳೆ. ಇಲ್ಲಿ ಯಾರನ್ನೂ ನಂಬೋ ಹಾಗೆ ಇಲ್ಲ ಅಂತ ಶಾಂತಿ ರೋಹಿಣಿಗೆ ಹೇಳ್ತಾಳೆ. ಆಗ ರೋಹಿಣಿ ನೀರಿಟ್ಟು ಅತ್ತೆ ನಾನು ಪಾರ್ಲರ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಶಾಂತಿ ಅದಕ್ಕೆ ಹ್ಞೂ ಅಂತ ಹೇಳ್ತಾಳೆ. ಆಗ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಹೋಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿರೋ ಪೂಜಾ ಅನ್ನೋ ಹುಡುಗ ಸಂತೋಷ್ಗಾಗಿ ವೇಟ್ ಮಾಡ್ತಿರ್ತಾಳೆ. ಆವಾಗ ಅವನು ಬಂದು 1,00,000 ರೂಪಾಯಿಯನ್ನು ಅವಳ ಕೈಗೆ ಕೊಟ್ಟು ಹೋಗ್ತಾನೆ. ಸಾರಿ ಸಂತೋಷ್ ಅವರೇ, ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ನಾನು. ಮದುವೆ ಮುಂಚೆನೇ ಪೂಜಾಗೆ ನಿಮ್ಮ ಹತ್ರ ದುಡ್ಡು ಕೇಳೋ ಹಾಗೆ ಮಾಡಿದೆ ಅಂದಾಗ ಸಂತೋಷ್ ಎಲ್ಲರೂ ನಾವು ಒಂದೇ ಇದ್ದಾಗೆ, ಸಂಕೋಚ ಪಟ್ಕೋಬೇಡಿ ತಗೊಳ್ಳಿ ಅಂತ ಹೇಳಿಕೊಡ್ತಾನೆ. ಹೀಗೆ ಈ ಕಡೆ ಹೋಟೆಲಲ್ಲಿ ನೀತು ತುಂಬ ಖುಷಿಯಲ್ಲಿರ್ತಾಳೆ. ಆಗ
ಶ್ರುತಿ ಬಂದುಬಿಟ್ಟು ನೀತು ಏನು ಇಷ್ಟೊಂದು ಖುಷಿಯಲ್ಲಿದ್ದ ಅಂದಾಗ ಬೆಂಗಳೂರಲ್ಲಿರೋ ಟಾಪ್ 10ನಲ್ಲಿ ನಮ್ಮದು ಹೋಟೆಲ್ ಸೇರ್ಪಡೆಯಾಗಿದೆ, ಅದಕ್ಕೆ ಇಷ್ಟೊಂದು ಖುಷಿ ಆಗುತ್ತಿದೆ ಅಂತ ಕೇಳ್ತಾಳೆ. ಇದಕ್ಕೆ ನಮಗೆ ಟ್ರೀಟ್ ಬೇಕೇ ಬೇಕು ಎಂದು ಸೃಷ್ಟಿ ಕೇಳುತ್ತಾಳೆ. ಸರಿ ಹೋಟೆಲಲ್ಲಿರೋ ಎಲ್ಲರಿಗೂ ಕೊಡಿಸ್ತೀನಿ ಬಿಡು ಅಂತ ಹೇಳ್ತಾಳೆ. ಆಗ ಇಲ್ಲ, ಸ್ಪೆಷಲಾಗಿ ನನಗೆ ರವಿಗೆ ಕೊಡಿಸ್ಬೇಕು, ಅದರಲ್ಲೂ ರವಿಗೆ ಕೊಡಿಸ್ಬೇಕು ಅಂತ ಹೇಳ್ತಾಳೆ. ಆಗ ನೀತು ಯಾಕೆ, ಏನು ಸ್ಪೆಷಲ್ಲು ಅಂತ ಕೇಳ್ತಾಳೆ. ಆಗ ನಿಮ್ಮ ಹೋಟೆಲ್ಗೆ ಹೆಸರು ಕೀರ್ತಿ ಬರೋಕ್ಕೆ ನಾನು ರವಿನೇ ಅಲ್ವಾ ಕಾರಣ ಅಂದಾಗ ನೀತುಗೆ ಕೋಪದಿಂದ ಇಲ್ಲ, ಅವನೇ ಕಾರಣ ಆಗ್ತಾನೆ, ನನ್ನ ಪ್ರಮೋಷನಿಂದ ಇದು ಟಾಪ್ 10ನಲ್ಲಿ ಬಂದಿದೆ ಅಂತ ಹೇಳ್ತಾಳೆ. ಆಗ ರವಿ ಕುಕ್ ಮಾಡಿದ್ದಕ್ಕೆ ತಾನೇ ಇಷ್ಟು ಮುಂದೆ ಬಂದಿರೋದು ಅಂತ ಶ್ರುತಿ ಹೇಳ್ತಾಳೆ. ನಾನು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ನಿಂದ ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ನೀತು ಹೇಳ್ತಾಳೆ. ಆಗ ಶ್ರುತಿ ಮೌನಿಯಾಗಿ ನಿಲ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಶುಭವಾಗಲಿ.